ನಂತರ ಏನಾಯ್ತು? ಈ ಫಿಲಿಸ್ಟಿಯರನ್ನು ಜಯಿಸುವುದಕ್ಕಾಗಿ, ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ, ಕಾಪಾಡುವುದಕ್ಕಾಗಿ ದೇವರು ಸೌಲನನ್ನು ಎಬ್ಬಿಸುತ್ತಾರೆ. ಸೌಲನು ಕಳೆದು ಹೋದ ಕತ್ತೆ ಹುಡುಕುತ್ತಾ ತಿರುಗಾಡ್ತಿದ್ದ ಅಂತವನನ್ನು ದೇವರು ಕನಿಕರಿಸಿ ಸೌಲನಿಗೆ ದೇವರು ಮಹಾರಾಜನಾಗಿ ಮಾಡಿದ್ರೆ, ದೇವರನ್ನು ಆಧಾರ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ದೀನ ಮನಸ್ಸುಳ್ಳವನಾಗಿ ದೇವರ ಮಾತು ಕೇಳುವವನಾಗಿರುವುದರ ಬದಲಿಗೆ ತಾನು ಹೊಂದಿಕೊಂಡ ಪೋಸ್ಟ್ ಮತ್ತು ಪೊಸಿಷನ್ಗಾಗಿ, ಅಧಿಕಾರಕ್ಕಾಗಿ, ಅಂತಸ್ತಿಗಾಗಿ ಗರ್ವಪಟ್ಟು ಅಹಂಕಾರದಿಂದ, ಅಹಂಭಾವದಿಂದ ದೇವರ ವಿರುದ್ಧವೇ ತಿರುಗಿ ಬೀಳ್ತಾನೆ. ದೇವರ ಮಾತೇ ಕೇಳುವುದನ್ನು ಬಿಡ್ತಾನೆ. ಕೊನೆಗೆ ದೇವರು ಸೌಲನನ್ನು ಕೂಡ ಬಿಟ್ಟು ಬಿಡ್ತಾರೆ. ಸೌಲನೊಂದಿಗೆ ದೇವರಿದ್ದಾಗ ದೈವ ಸೇವಕನಾದ ಸಮುವೇಲನು ಇದ್ದ, ದಾವೀದನು ಕೂಡ ಇದ್ದ. ಈ ಮೂವರು ಕೂಡ, ಅಂದ್ರೆ ದೇವರು, ದೈವ ಸೇವಕನು, ದಾವೀದನು ಇರುವವರೆಗೂ ಸೌಲನಿಗೆ ತೊಂದರೆ ಇಲ್ಲದೆ ಜಯ ಸಾಧಿಸುತ್ತಾ ಮುಂದಕ್ಕೆ ಸಾಗಿದ. ಆದರೆ ಯಾವಾಗ ದೇವರು ಸೌಲನನ್ನು ಬಿಟ್ಟು ಬಿಡುತ್ತಾರೋ, ದೈವ ಸೇವಕನಾದ ಸಮುವೇಲನು ಬಿಡ್ತಾನೆ, ದಾವೀದನು ಬಿಟ್ಟು ಬಿಡ್ತಾನೆ. ಫಲಿತವಾಗಿ ಸೌಲನು ಅನಾಥನಾಗಿ ಉಳ್ಕೊಳ್ತಾನೆ, ಯುದ್ಧಕ್ಕೆ ಒಬ್ಬಂಟಿಗನಾಗಿ ಹೋಗ್ತಾನೆ, ತನ್ನ ಮಕ್ಕಳನ್ನು ಕರೆದೊಯ್ತಾನೆ. ಮಕ್ಕಳೆಲ್ಲರೂ ಯುದ್ಧದಲ್ಲಿ ಸಾಯ್ತಾರೆ. ಕೊನೆಗೆ ತಾನು ಕೂಡ ದಿಕ್ಕಿಲ್ಲದವನಾಗಿ ಸೌಲನು ಸಾಯುತ್ತಾನೆ, ಹತ್ಯೆ ಮಾಡಿಕೊಳ್ತಾನೆ. ಏನ್ ಅರ್ಥ ಆಗುತ್ತೆ ನಿಮಗೆ? ದೇವರ ಸನ್ನಿಧಿಯನ್ನು ದೂರ ಮಾಡಿಕೊಳ್ಳುವುದು ಕ್ಷೇಮವಲ್ಲ. ಯಾವಾಗ ನಾವು ದೇವರ ಸನ್ನಿಧಿಯನ್ನು ದೂರ ಮಾಡಿಕೊಳ್ತೇವೆ, ತಿಳಿದು ದೇವರಿಗೆ ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಶರೀರದಲ್ಲಿ ಪಾಪಕ್ಕೆ ಅವಕಾಶ ಕೊಡುವಾಗ, ದೇವರು ನೋಡುತ್ತಿದ್ದಾರೆ ಎಂದು ತಿಳಿದರೂ ಕೂಡ, ಗಮನಿಸುತ್ತಿದ್ದಾರೆಂದು ತಿಳಿದರೂ ಕೂಡ, ಆತನು ನಮ್ಮೊಂದಿಗೆ ನಮ್ಮ ಮನೆಯಲ್ಲಿದ್ದಾರೆ ಎಂದು ತಿಳಿದರೂ ಕೂಡ, ಹೃದಯದಲ್ಲಿದ್ದಾರೆಂದು ತಿಳಿದರೂ ಕೂಡ, ತಿಳಿದು ನೀವು ತಪ್ಪು ಮಾಡುವುದಾದರೆ, ತಿಳಿದು ನೀವು ಪಾಪಿಷ್ಟ ಕಾರ್ಯಗಳನ್ನು, ಪಾಪಿಷ್ಟ ಚಟಗಳನ್ನು ನಿಮ್ಮ ಶರೀರದಲ್ಲಿ, ನಿಮ್ಮ ಜೀವಿತದಲ್ಲಿ ನಡೆಸುವುದಾದರೆ, ದೇವರು ಏನ್ ಮಾಡ್ತಾರೆ ಗೊತ್ತಾ? ದೇವರು ನಿಮ್ಮನ್ನು ಬಿಟ್ಟು ಬಿಡ್ತಾರೆ. ದೇವರೇನಾದರೂ ಬಿಟ್ಟು ಬಿಡುವುದಾದರೆ ಅಕಸ್ಮಾತ್ ಆಗಿ ಸೈತಾನನ ಅಂಧಕಾರ ಕತ್ತಲೆಯ ಶಕ್ತಿಗಳು ಬಂದು ನಿಮ್ಮನ್ನು ಬಂಧಿಸಿ ಬಿಡುತ್ತವೆ. ಆದರೆ ಯಾವಾಗ ಸಂಸೋನನನ್ನು ದೇವರು ಬಿಟ್ಟು ಬಿಡುತ್ತಾರೋ, ಫಿಲಿಸ್ಟಿಯರ ಪ್ರಭುಗಳು ತಕ್ಷಣ ಬಂದು ಸಂಸೋನನನ್ನು ಹಿಡಿದುಕೊಳ್ಳುತ್ತಾರೆ, ಬಂಧಿಸಿ ಬಿಡುತ್ತಾರೆ. ಸಹೋದರ, ಸಹೋದರಿ, ಯಾರನ್ನು ನುಂಗಲಿ ಎಂಬುದಾಗಿ ಅಪವಾದಿಯಾಗಿರುವ ಸೈತಾನನು ರಾತ್ರಿ ಹಗಲು ನಮ್ಮ ಸುತ್ತಲೂ ತಿರುಗಾಡುತ್ತಿದ್ದಾನೆ. ಅವನು ನಮ್ಮನ್ನು ಮುಟ್ಟಲಾರದಕ್ಕೆ ಕಾರಣವೇನೆಂದರೆ, ನಮ್ಮ ಸಂಗಡ ಇರುವಂತಹ ದೇವರ ಸನ್ನಿಧಿಯನ್ನು ನೋಡಿ ಅವನು ನಮ್ಮ ತಂಟೆಗೆ ಬರುತ್ತಾ ಇಲ್ಲ. ದೇವರು ನಮ್ಮ ಸಂಗಡ ಇದ್ದಾರೆಂದು ನೋಡಿ ನಮ್ಮನ್ನು ಮುಟ್ಟಲಿಕ್ಕಾಗ್ತಿಲ್ಲ. ಒಂದು ವೇಳೆ ದೇವರು ನಮ್ಮನ್ನು ಬಿಟ್ಟು ಬಿಡುವುದೇ ಆದರೆ, ಸೈತಾನನು ತಕ್ಷಣವೇ ಬಂದು ನಿಮ್ಮನ್ನು ತುಂಡು ತುಂಡಾಗಿ ಮಾಡಿ ಬಿಡುತ್ತಾನೆ. ಎಕ್ಸಾಕ್ಟ್ ಆಗಿ ಅದೇ ನಡೆದಿತ್ತು. ಸಂಸೋನನಿಗೆ ದೇವರು ಬಿಟ್ಟು ಬಿಟ್ಟಾಗ ಸಂಸೋನನು ದಿಕ್ಕಿಲ್ಲದ ಸಾವು ಸಾಯಬೇಕಾಯ್ತು. ಸೌಲನನ್ನು ದೇವರು ಬಿಟ್ಟು ಬಿಟ್ಟಾಗ ಸೌಲನು ಕೂಡ ದಿಕ್ಕಿಲ್ಲದ ಸಾವು ಸಾಯಬೇಕಾಯ್ತು. ಪ್ರಾಮುಖ್ಯವಾಗಿ ಫಿಲಿಸ್ಟಿಯರ ಕೈಗೆ ಸಿಕ್ಕಾಕೊಂಡಾಗ ಫಿಲಿಸ್ಟಿಯರು ಬಹು ಭಯಂಕರವಾಗಿ ವ್ಯವಹರಿಸುತ್ತಾರೆ, ಬಹು ಭಯಂಕರವಾದ ಚಿತ್ರಹಿಂಸೆಗೆ ಗುರಿಪಡಿಸುತ್ತಾರೆ. ಅಂತಹ ಫಿಲಿಸ್ಟಿಯರ ಒಂದು ಭಯದಿಂದ, ಭಯ ಭೀತಿಯಲ್ಲಿ ಇದ್ದಿರುವಂತಹ ಈ ಇಸ್ರಾಯೇಲ್ಯರು, ಒಂದು ಕಡೆ ಶತ್ರುವಾಗಿರುವ ಫಿಲಿಸ್ಟಿಯರು ಭಯಪಡಿಸುತ್ತಿರುವಾಗ, ಮತ್ತೊಂದು ಕಡೆ ದೇವರ ಸನ್ನಿಧಿಯನ್ನು ಕಳೆದುಕೊಂಡವರಾಗಿ ಇವರು ಅನಾಥರಾಗಿ ಉಳಿದುಕೊಂಡಿರುವಾಗ, ದುಃಖದಿಂದ ಅಳುತ್ತಾ ಇರುವಾಗ ಸಮುವೇಲನು ಪ್ರತ್ಯಕ್ಷನಾಗ್ತಾನೆ. ದೇವರಿಂದ ದೂರವಾಗಿ ದಿಕ್ಕು ತೋಚದ ಸ್ಥಿತಿಯಲ್ಲಿ, ಭಯ ಭೀತಿಯಲ್ಲಿರುವಾಗ ಸಮುವೇಲನು ದೇವರ ವಾಕ್ಯವನ್ನು ಅವರಿಗೆ ಪ್ರಕಟಿಸುತ್ತಾನೆ. ಬಹಳ ವರ್ಷಗಳ ಹಿಂದೆ ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು ಸೇರಿ ಸಿಂಗಾಪುರ್ಗೆ ಹೋಗಿದ್ದೆವು. ಆಗ ಅವರಿಗೆ ಬಹಳ ಚಿಕ್ಕ ವಯಸ್ಸಿತ್ತು. 6 ವರ್ಷವೋ 4 ವರ್ಷವೋ 3 ವರ್ಷವೋ ವಯಸ್ಸಾಗಿತ್ತು. ಅಲ್ಲಿ ಸಿಂಗಾಪುರ್ನಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಎಂಬುದಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಹಳ ದೊಡ್ಡದಾಗಿದೆ. ಪ್ರಪಂಚದಲ್ಲಿ ಒಂದಾನೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದೆ. ಆ ಪಾರ್ಕ್ ಅಲ್ಲಿ ನಿಮಗೆ ಗೊತ್ತಲ್ಲವೇ, ಜಾಯಿಂಟ್ ವೀಲ್ಸ್ ಇರ್ತವೆ, ರೋಲರ್ ಕೋಸ್ಟ್ ಇರುತ್ತೆ, ನಾನಾ ವಿಧವಾದ ಗೇಮ್ಸ್ ಗಳಿರ್ತವೆ, ವಾಟರ್ ಗೇಮ್ಸ್ ಗಳಿರ್ತವೆ. ಆ ಒಂದು ಯೂನಿವರ್ಸಲ್ ಸ್ಟುಡಿಯೋಕ್ಕೆ ಪ್ರಪಂಚದ 4 ಮೂಲೆಗಳಿಂದಲೂ ಸಾವಿರಾರು ಸಂಖ್ಯೆಗಳಲ್ಲಿ ಪ್ರವಾಸಿಗಳು ಬರ್ತಾರೆ. ನಾನು ನನ್ನ ಕುಟುಂಬ ಯೂನಿವರ್ಸಲ್ ಸ್ಟುಡಿಯೋ ಒಳಗೆ ಹೋದಾಗ ಅಲ್ಲಿನ ಜನರನ್ನು ನೋಡಿ ನನಗೆ ಭಯ ಅನಿಸಿತು. ಅಷ್ಟು ಜನರಿಗೆ ನೋಡಿ ನನಗೆ ಭಯ ಅನಿಸಿದ್ದು ಯಾಕೆಂದರೆ, ಇಷ್ಟೊಂದು ಜನರಲ್ಲಿ ಎಲ್ಲಿ ನನ್ನ ಮಕ್ಕಳು ಕಳೆದು ಹೋಗ್ತಾರೇನೋ, ಎಲ್ಲಿ ಮಿಸ್ ಆಗಿ ಹೋಗ್ತಾರೇನೋ ಎಂಬ ಭಯ ನನಗಿತ್ತು. ಹಾಗೆ ಭಯವೆನಿಸಿತು. ಸರಿ, ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಆಟ ಆಡುತ್ತಿರುವ ಸಮಯದಲ್ಲಿ ಸಡನ್ ಆಗಿ ನೋಡಿಕೊಂಡ್ರೆ ಪ್ರಿನ್ಸ್ ಮಗನು ಕಾಣಿಸಲಿಲ್ಲ. ನನ್ನ ಪ್ರಿನ್ಸ್ ಮಗ, ದೊಡ್ಡ ಮಗ ಕಾಣಿಸಿಲ್ಲ. ನನ್ನ ಹೃದಯ ನಿಂತು ಹೋದಂತಾಯ್ತು. ಯಾವುದು ಆಗಬಾರದು ಅಂದುಕೊಂಡಿದ್ದೇನೋ ಅದೇ ಆಯ್ತು. ಪ್ರಿನ್ಸ್ ಮಗನು ಮಿಸ್ ಆದ. ಸಾವಿರಾರು ಜನ ಪ್ರವಾಸಿಗಳಿದ್ರು. ಭಾಷೆ ಬರದಂತಹ ಪ್ರಾಂತ್ಯ. ಮಗನೇನೋ ಚಿಕ್ಕ ಹುಡುಗನು, ಸುಮಾರು 5-6 ವರ್ಷ ವಯಸ್ಸು. ಮಿಸ್ ಆದ. ಹುಡುಕದೇವು, ಕಾಣಿಸಲಿಲ್ಲ. ಆಗ ಒಂದು ಅದ್ಭುತ ನಡೆದಿತು. ಆ ಅದ್ಭುತ ನಡೆದಿರುವುದರಿಂದಲೇ ಆ ಪ್ರಿನ್ಸ್ ಮಗನು ನಮಗೆ ಸಿಕ್ಕಿದ. ಇಸ್ರಾಯೇಲ್ ಪ್ರಜೆಗಳು ದೇವರಿಂದ ದೂರವಾದ್ರು, ದಾರಿ ತಪ್ಪಿ ಹೋದ್ರು, ತಂದೆಯನ್ನು ಕಳೆದುಕೊಂಡು ಅಳುತ್ತಾ ಇದ್ರು. ಆ ದಿನ ನನ್ನ ಮಗನು ಕೂಡ ತಂದೆಯನ್ನು ಕಳೆದುಕೊಂಡು
ಎಲ್ಲೋ ಅಳ್ತಾ ಇದ್ದ. ಆದರೆ ದಯವಿಟ್ಟು ಗಮನಿಸಿ, ಯಾವಾಗ ಈ ಜನರನ್ನು ಮೊದಲು ನಾನು ನೋಡಿದೆನೋ, ಪರಿಶುದ್ಧಾತ್ಮ ದೇವರು ಫಸ್ಟ್ ಟೈಮ್ ನನ್ನ ಜೀವಿತದಲ್ಲಿ ನಾನು ಯಾವತ್ತು ಮಾಡದಂತಹ ಕಾರ್ಯ ನನ್ನಿಂದ ಮಾಡಿಸಿದ್ರು. ಅದೇನ್ ಗೊತ್ತಾ? ನನ್ನ ಇಬ್ಬರು ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಕುಡ್ರಿಸಿಕೊಂಡೆ. ನನ್ನ ಪೆನ್ನು ತೆಗೆದು ಅವರ ಅಂಗೈ ಮೇಲೆ ಏನೋ ಒಂದನ್ನು ಬರ್ದೆ. ಅವರಿಬ್ಬರಿಗೂ ಹೇಳ್ದೆ, ಇಷ್ಟೊಂದು ಜನರಲ್ಲಿ ಬಹುಶಃ ನೀವು ಕಳೆದು ಹೋಗುವ ಚಾನ್ಸ್ ಇದ್ದೇ ಇರುತ್ತೆ. ಒಂದು ವೇಳೆ ನೀವೇನಾದ್ರೂ ಕಳೆದು ಹೋದ್ರೆ ಭಯಪಡಬೇಡ್ರಿ, ಅಳಬೇಡಿರಿ. ಹತ್ತಿರದಲ್ಲಿಯೇ ಇರುವ ಪೊಲೀಸರ ಬಳಿಗೆ ಹೋಗಿರಿ. ಪೊಲೀಸ್ ಅವರ ಬಳಿಗೆ ಹೋಗಿ ನಾನು ಏನನ್ನು ಬರ್ದಿದ್ದೇನೋ ಅದನ್ನು ತೋರಿಸಿರಿ. ಏನೆಂದು ಕೇಳ್ತಾರೆ, ಅವಾಗ ಹೇಳ್ರಿ, ನಾನು ಕಳೆದು ಹೋಗಿದ್ದೇನೆ, ಈ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಡ್ಯಾಡಿಗೆ ಕನೆಕ್ಟ್ ಆಗುತ್ತೆ, ಫಲಿತವಾಗಿ ನಾನು ಮತ್ತೆ ಡ್ಯಾಡಿ ಬಳಿಗೆ ಸೇರಬಹುದು ಎಂಬುದಾಗಿ ಪೊಲೀಸರಿಗೆ ಹೀಗೆ ಹೇಳ್ರಿ ಎಂಬುದಾಗಿ ನನ್ನ ಫೋನ್ ನಂಬರ್ ಅವರ ಕೈಯಲ್ಲಿ ಬರ್ದೆ. ಹುಡುಕಾಡುತ್ತಿರುವ ಸಮಯದಲ್ಲಿ ಸಡನ್ ಆಗಿ ನನಗೆ ಫೋನ್ ಕರೆ ಬಂತು. ತಕ್ಷಣ ಫೋನ್ ಕರೆ ಎತ್ತಿದೆ. ನಿಮ್ಮ ಹೆಸರು ಸತೀಶ್ ಕುಮಾರ್ ಎಂದು ಕೇಳಿದ್ರು. ಹೌದು, ನನ್ನ ಹೆಸರು ಸತೀಶ್ ಕುಮಾರ್. ನಿಮ್ಮ ಮಗನ ಹೆಸರು ಏನೆಂದು ಕೇಳಿದ್ರು. ನನ್ನ ಮಗನ ಹೆಸರು ಪ್ರಿನ್ಸ್ ಅಂತ ಹೇಳ್ದೆ. ಆಗ ಅವನು ಹೇಳ್ತಾನೆ, ನೀವು ವರಿ ಮಾಡಿಕೊಳ್ಳುವ ಅಗತ್ಯವಿಲ್ಲ, ಇಂತಹ ಸ್ಥಳಕ್ಕೆ ಬನ್ನಿರಿ, ನಿಮ್ಮ ಮಗ ನಮ್ಮೊಂದಿಗಿದ್ದಾನೆ. ಅದರಿಂದ ನಾನು ನನ್ನ ಮಗನನ್ನು ಕಂಡುಕೊಳ್ಳಲು ಸಾಧ್ಯವಾಯ್ತು. ಆದ್ರೆ ಜಾಗ್ರತೆಯಿಂದ ಕೇಳ್ರಿ, ಕಳೆದು ಹೋಗಿರುವಂತಹ ಮಗನನ್ನು ಮತ್ತೆ ನನ್ನ ಬಳಿಗೆ ಕರೆತಂದಿದ್ದು ಏನು ಗೊತ್ತಾ? ತಂದೆಯಾಗಿ ನಾನು ಬರೆದಿರುವಂತಹ ಆ ಮಾತು. ಹಾಗೆಯೇ ದಾರಿ ತಪ್ಪಿರುವ ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುವುದು ಏನು ಗೊತ್ತಾ? ದೇವರು ಬರೆದಿರುವ ಪರಿಶುದ್ಧ ಸತ್ಯವೇದ. ಈ ಸತ್ಯವೇದವೇ ತಪ್ಪಿ ಹೋಗಿರುವಂತಹ, ದಾರಿ ತಪ್ಪಿರುವಂತಹ ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುತ್ತದೆ. ದೇವರ ವಾಕ್ಯವೇ ದೇವರನ್ನು, ದೇವರ ಸನ್ನಿಧಿಯನ್ನು ಕಳೆದುಕೊಂಡಿರುವ ನಮ್ಮನ್ನು ದೇವರ ಅಡ್ರೆಸ್ ಯಾವುದೆಂದು ತಿಳಿಯಪಡಿಸುವುದೇ ಪರಿಶುದ್ಧ ಸತ್ಯವೇದ. ನೀವು ದೇವರ ಸನ್ನಿಧಿಗೆ ಯಾವಾಗ್ಲೂ ಯಾಕೆ ಹೋಗ್ತೀರಿ ಹೇಳಿ? ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರಿಗೆ ಪ್ರಾರ್ಥಿಸುವುದಕ್ಕಾಗಿ. ಹಾಗೆಯೇ ಈ ಭೂಮಿಯ ಮೇಲೆ ನಾವಿರುವಾಗ ನಮ್ಮ ಜೀವಿತ ಸರಿಯಾಗಿರ್ಬೇಕಾದ್ರೆ ನಮ್ಮನ್ನು ನಡೆಸುವಂತದ್ದು ಕೇವಲ ದೇವರ ವಾಕ್ಯವಾಗಿದೆ. ಆ ವಾಕ್ಯಕ್ಕೋಸ್ಕರವೇ ನೀವು ದೇವರ ಸನ್ನಿಧಿಗೆ ಕೂಡಿ ಬರುವುದು ಮತ್ತು ಈ ದಿನ ದೇವರು ನಿಮ್ಮೊಂದಿಗೆ ಮಾತಾಡ್ತಿರೋದು. ಆ ದಿನ ಇಸ್ರಾಯೇಲ್ ಪ್ರಜೆಗಳು ದೇವರನ್ನು, ದೇವರ ಸನ್ನಿಧಿಯನ್ನು ಕಳೆದುಕೊಂಡು ಅಳುತ್ತಾ ಇರುವ ಸಮಯದಲ್ಲಿ ದೇವರು ಸಮುವೇಲನ ಮೂಲಕ ಮಾತಾಡುತ್ತಾರೆ. ಹೇಳುತ್ತಾನೆ, ಸಮುವೇಲನು ಇಸ್ರಾಯೇಲ್ ಪ್ರಜೆಗಳಿಗೆ ಏನ್ ಹೇಳ್ತಿದ್ದಾನೆ ನೋಡೋಣ ಬನ್ನಿ. ಏನ್ ಹೇಳ್ತಿದ್ದಾನೆ? 3ನೇ ವಚನ. ಅವರು ದೇವರ ಸನ್ನಿಧಿಯನ್ನು ಕಳೆದುಕೊಂಡು ಅಳುತ್ತಾ ದುಃಖ ಪಡುತ್ತಾ ಇರುವಾಗ ನಿಮಗೆ ಅಲ್ಲಿ ಏನ್ ಕಾಣಿಸುತ್ತದೆ? ಇಸ್ರಾಯೇಲರೆಲ್ಲರೂ ಯೆಹೋವನನ್ನು ಹಂಬಲಿಸುತ್ತಾ ದುಃಖಿಸುತ್ತಾ ಇದ್ದರು. ಇಂಗ್ಲಿಷ್ ಬೈಬಲ್ ನಲ್ಲಿ ಇರೋದೇನೆಂದರೆ ಯೆಹೋವನ ಸಹಾಯಕ್ಕಾಗಿ ಅಳುತ್ತಾ ಇದ್ದರು, ಇಲ್ಲವೇ ಯೆಹೋವನಿಗೋಸ್ಕರ ಅಳುತ್ತಾ ಇದ್ರಂತೆ. ದೇವರೇ, ನಿಮ್ಮನ್ನು ನಾವು ದೂರ ಮಾಡಿಕೊಂಡಿದ್ದೇವೆ, ನಿಮ್ಮ ಸನ್ನಿಧಿಯನ್ನು ದೂರ ಮಾಡಿಕೊಂಡಿದ್ದೇವೆ, ಈ ದಿನ ಅನಾಥರಾಗಿ ಉಳ್ಕೊಂಡಿದ್ದೇವೆ ದೇವರೇ, ಶತ್ರುಗಳ ಭಯದಿಂದ, ಭೀತಿಯಿಂದ ಒದ್ದಾಡುತ್ತಾ ಇದ್ದೇವೆ ದೇವರೇ. ನೀವೇನಾದ್ರೂ ನಮ್ಮ ಮಧ್ಯದಲ್ಲಿದ್ದಿದ್ದೇ ಆದರೆ ನಮಗೆ ಭಯ ಆಗ್ತಿರ್ಲಿಲ್ಲ ದೇವರೇ. ನಿಮ್ಮನ್ನು ಕಳ್ಕೊಂಡಿದ್ದೇವೆ, ನಿಮ್ಮ ಸನ್ನಿಧಿಯನ್ನು ಕಳ್ಕೊಂಡಿದ್ದೇವೆ ಎಂದು ಹೀಗೆ ಅವರು ಅಳುತ್ತಾ ಇರುವಾಗ ಸಮುವೇಲನು ಅವರಿಗೆ ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಸಮುವೇಲನ ಸಂದೇಶ ಏನಾಗಿದೆ? ಸಮುವೇಲನು ಇಸ್ರಾಯೇಲರೆಲ್ಲರಿಗೆ ಹೀಗಂದನು, ನಿಮ್ಮ ಪೂರ್ಣ ಹೃದಯದಿಂದಲೂ ಯೆಹೋವನ ಕಡೆಗೆ ನೀವು ತಿರುಗಿಕೊಳ್ಳುವುದಾದರೆ ಅನ್ಯ ದೇವತೆಗಳನ್ನು, ಅಷ್ಟರೋತ್ ದೇವತೆಗಳನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಿ ದೃಢಚಿತ್ತರಾಗಿ ಯೆಹೋವನ ಕಡೆಗೆ ನಿಮ್ಮ ಹೃದಯಗಳನ್ನು ತಿರುಗಿಸಿಕೊಳ್ಳಿರಿ, ಆತನನ್ನೇ ಸೇವಿಸಿರಿ. ಆಗ ಆತನು ಫಿಲಿಸ್ಟಿಯರ ಕೈಯಿಂದ ನಿಮ್ಮನ್ನು ಬಿಡಿಸುವನು. ಯಶ್, ನಿಮ್ಮ ಜೀವಿತದಲ್ಲಿ ಭಯಗಳಿವೆ, ನಿಮ್ಮ ಜೀವಿತದಲ್ಲಿ ಬೆದರಿಸುವವರಿದ್ದಾರೆ, ಭಯಪಡಿಸುವಂತವರಿದ್ದಾರೆ, ಭದ್ರತೆ ಇಲ್ಲದಂತೆ ಮಾಡುವಂತವರಿದ್ದಾರೆ. ಭಯ ಭೀತಿಯಲ್ಲಿ ನೀವು ಜೀವಿಸುತ್ತಾ ಇದ್ದೀರಿ, ಭಯಪಡುತ್ತಾ ನೀವು ಜೀವಿಸುತ್ತಾ ಇದ್ದೀರಿ. ಹೀಗೆ ಎಷ್ಟು ಕಾಲದವರೆಗೂ ಜೀವಿಸ್ತೀರಿ? ಹೀಗೆ ಎಷ್ಟು ಕಾಲ ಜೀವಿಸುತ್ತೀರಿ? ನಿಮಗೊಂದು ಶುಭವಾರ್ತೆ. ಯಾವುದು ಆ ಶುಭವಾರ್ತೆ ಎಂದರೆ, ಇಲ್ಲಿಯವರೆಗೂ ನೀವು ಮಾಡ್ತಾ ಬರುತ್ತಿರುವ ಪ್ರತಿ ಪಾಪಿಷ್ಟ ಕೆಲಸವನ್ನು ಬಿಟ್ಟು ಬಿಡಿರಿ. ದೇವರಿಗೆ ಇಷ್ಟವಿಲ್ಲದಂತಹ ಕಾರ್ಯಗಳನ್ನು ಯಾವುದೆಲ್ಲ ಮಾಡಿದೀರೋ, ದೇವರಿಗೆ ಇಷ್ಟವಿಲ್ಲದವುಗಳನ್ನು ಯಾವುದೆಲ್ಲ ನೀವು ನೋಡಿದೀರೋ, ದೇವರು ಬೇಡ ಅಂದಿರುವಂತಹ ಯಾವ ಯಾವ ಸ್ಥಳಗಳಿಗೆ ನೀವು ಹೋಗಿದ್ದೀರೋ, ದೇವರು ಛೀ ಅಂದಿರುವುದನ್ನು ಯಾವುದು ನೀವು ಮಾಡಿದೀರೋ ಅದನ್ನು ಬಿಟ್ಟು ಬಿಡಿರಿ, ವಿಸರ್ಜಿಸಿ ಬಿಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯಾರೆಲ್ಲ ನಿಮ್ಮನ್ನು ಬೆದರಿಸುತ್ತಿದ್ದಾರೋ, ಯಾವುದೆಲ್ಲ ನಿಮ್ಮನ್ನು ಬೆದರಿಸುತ್ತಾ ಇದೆಯೋ, ಯಾವ ಪರಿಸ್ಥಿತಿ ನಿಮಗೆ ನಿದ್ದೆ ಇಲ್ಲದಂತೆ, ನೆಮ್ಮದಿ ಇಲ್ಲದಂತೆ ಮಾಡುತ್ತಾ ಇದೆಯೋ, ಅದನ್ನು ನಿಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳಲಾರದಂತೆ ದೇವರು ಮಾಡ್ಲಿಕ್ಕಿದ್ದಾರೆ. ನಿಮಗೆ ವಿಶ್ರಾಂತಿಯನ್ನು, ನೆಮ್ಮದಿಯನ್ನು ಅನುಗ್ರಹಿಸಲಿಕ್ಕಿದ್ದಾರೆ. ನಿಮಗೆ ಭಯ ಹುಟ್ಟಿಸುವಂತಹ ಮನುಷ್ಯರನ್ನು ನಿಮ್ಮಿಂದ ದೂರ ಮಾಡ್ತಾರೆ. ನಿಮಗೆ ಭಯ ಹುಟ್ಟಿಸುವ ಪರಿಸ್ಥಿತಿಗಳನ್ನು ಕೂಡ ದೇವರು ತಲೆ ಕೆಳಗೆ ಮಾಡ್ತಾರೆ. ನಿಮಗೆ ಪ್ರಶಾಂತತೆಯನ್ನು, ನೆಮ್ಮದಿಯನ್ನು ಅನುಗ್ರಹಿಸುತ್ತಾರೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಕರ್ತನಾದ ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ. ಆ ದಿನ ಸಮುವೇಲನ ಸಂದೇಶ ಇದಾಗಿತ್ತು.
ಆ ದಿನ ಸಮುವೇಲನು ಕೊಟ್ಟಂತಹ ಸಂದೇಶವನ್ನು ಅವ್ರು ಕೇಳ್ತಾರೆ. ಏನಾಗಿದೆ ಸಂದೇಶದ ಸಾರಾಂಶ? ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಡಿಯಿರಿ. ಯಾವ ಯಾವ ಕಾರ್ಯಗಳನ್ನು ನೀವು ಮಾಡಿ ಈ ದಿನ ಫಿಲಿಸ್ಟಿಯರಿಗೆ ಭಯಪಡ್ತಾ ಇದ್ದೀರೋ, ಅವರಿಗೆ ಭಯಪಡಲಾರದಂತಹ ನಿರ್ಭಯದ ಜೀವಿತ ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ಮತ್ತೊಮ್ಮೆ ಹೇಳ್ತೇನೆ, ಕೇಳಿ ಪ್ರಿಯರೇ, ಫಿಲಿಸ್ಟಿಯರು ಸಾಮಾನ್ಯರು ಅಲ್ಲ. ಸಂಸೋನನ ಪ್ರಾಣ ತೆಗೆದು ಹಾಕುತ್ತಾರೆ, ಸೌಲನ ಪ್ರಾಣ ತೆಗೆದು ಹಾಕುತ್ತಾರೆ. ಅಷ್ಟೇ ಅಲ್ಲ, ಸೌಲನಿರುವ ಕಾಲದಲ್ಲಿ ಈ ಫಿಲಿಸ್ಟಿಯರಲ್ಲಿ ಒಬ್ಬನು ಬಂದು, ನಾವು ಎಲ್ಲರೂ ಯಾಕೆ ಯುದ್ಧ ಮಾಡಿ ಸಾಯ್ಬೇಕು? ನಾನೊಬ್ಬನೇ ಫಿಲಿಸ್ಟಿಯರ ಪರವಾಗಿ ಬರ್ತೇನೆ, ನಿಮ್ಮವರ ಕಡೆಯಿಂದ ಒಬ್ಬನನ್ನು ಕಳಿಸಿರಿ. ಅವನು ನನ್ನನ್ನು ಸೋಲಿಸುವುದಾದರೆ ನಮ್ಮ ಫಿಲಿಸ್ಟಿಯರು ನಿಮಗೆ ದಾಸರಾಗುತ್ತಾರೆ. ನಾನು ಅವನ ಮೇಲೆ ಗೆಲ್ಲುವುದಾದ್ರೆ ಇಸ್ರಾಯೇಲ್ ಪ್ರಜೆಗಳು ನಮಗೆ ದಾಸರಾಗಬೇಕು. ನಿಮ್ಮ ಕಡೆಯಿಂದ ಒಬ್ಬನನ್ನು ಕಳಿಸಿರಿ ಎಂದು 40 ದಿನ 40 ರಾತ್ರಿಗಳವರೆಗೂ ಸವಾಲು ಎಸೆದಿದ್ದು ಯಾರು ಹೇಳಿ? ಯಾವ ದೇಶದವನು ಹೇಳಿರಿ? ಫಿಲಿಸ್ಟಿಯರ ದೇಶದವನೇ. ಯಾರು ಅವನು? ಗೊಲಿಯಾತನು. ಈ ಫಿಲಿಸ್ಟಿಯರು ಯಾವತ್ತೂ ಕೂಡ ಇಸ್ರಾಯೇಲ್ ಪ್ರಜೆಗಳಿಗೆ ಪ್ರಶಾಂತತೆ ಕೊಡಲಿಲ್ಲ, ನೆಮ್ಮದಿ ಕೊಡಲಿಲ್ಲ. ಕೇಳ್ತಿದ್ದೇನೆ, ಈ ದಿನ ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡುವ ಆ ಫಿಲಿಸ್ಟಿಯನು ಯಾರು? ಪ್ರಶಾಂತತೆ ಇಲ್ಲದಂತೆ ಮಾಡುವ ಆ ಫಿಲಿಸ್ಟಿಯನು ಯಾರು? ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿದ್ದಾನೋ? ನೀವು ಕೆಲಸ ಮಾಡುವ ಸ್ಥಳದಲ್ಲಿದ್ದಾನೋ? ನೀವು ನಿವಾಸಿಸುವ ಸ್ಥಳದಲ್ಲಿದ್ದಾನೋ? ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿದ್ದಾನೋ? ಬೆದರಿಸುವಂತವರು, ಭಯ ಹುಟ್ಟಿಸುವಂತವರು, ನೆಮ್ಮದಿ ಇಲ್ಲದಂತೆ ಮಾಡುವವರು, ನಿಮ್ಮ ಸಂಗತಿ ನೋಡ್ತೇನೆ ಅನ್ನುವವರು, ನಿಮಗೊಂದು ಗತಿ ಕಾಣಿಸ್ತೇನೆ ಅನ್ನುವವರು, ನೀವು ಹೇಗೆ ಉದ್ಯೋಗ ಮಾಡ್ತೀರಿ ನೋಡ್ತೇನೆ ಎಂದು ಹೇಳುವಂತವರು, ನೀವು ಹೇಗೆ ಶಾಪ್ ನಡೆಸುತ್ತೀರಿ ಎಂದು ನೋಡ್ತೇನೆ, ಕಿರಾಣಾ ಶಾಪ್ ಹೇಗೆ ನಡೆಸ್ತೀರಿ ನೋಡ್ತೇನೆ, ಹೇಗೆ ಟೀ ಶಾಪ್ ನಡೆಸ್ತೀರಿ ನೋಡ್ತೇನೆ, ಹೇಗೆ ಈ ಶಾಪ್ ನೀವು ಇಲ್ಲಿ ಇಡ್ತೀರಿ ನೋಡ್ತೇನೆ ಎಂದು ಬೆದರಿಸುವಂತವರು, ಭಯ ಹುಟ್ಟಿಸುವಂತವರು, ಫಿಲಿಸ್ಟಿಯನಾದ ಗೊಲಿಯಾತನಂಥವರು ನಿಮ್ಮ ಜೀವಿತದಲ್ಲಿದ್ದಾರೋ? ಅವರ ನಿಮಿತ್ತ ಈ ದಿನ ನೀವು ಭಯಪಡ್ತಾ ಇದ್ದೀರೋ? ನಿದ್ದೆ ಇಲ್ಲದೆ, ನೆಮ್ಮದಿ ಇಲ್ಲದೆ ಬಳಲುತ್ತಾ ಇದ್ದೀರೋ? ಉದ್ಯೋಗಕ್ಕೆ ಹೋಗಲು ಭಯಪಡ್ತಾ ಇದ್ದೀರೋ? ನನಗೆ ಸಹಕರಿಸದಿದ್ದರೆ ನಿಮಗೊಂದು ಗತಿ ಕಾಣಿಸುತ್ತೇನೆ, ನಾನು ಹೇಳಿದಂತೆ ಮಾಡದಿದ್ದರೆ ನಿಮ್ಮ ಸಂಗತಿ ನೋಡ್ಕೊಳ್ತೇನೆ, ಹೇಗೆ ಪ್ರಮೋಷನ್ ಬರುತ್ತೆಯೋ ನೋಡ್ತೇನೆ, ನಾನು ಕರೆದ ಸ್ಥಳಕ್ಕೆ ಬರದಿದ್ದರೆ, ನನ್ನ ಕೋರಿಕೆ ತೀರಿಸದಿದ್ದರೆ ನೀನು ಯಾವ ರೀತಿಯಾಗಿ ಉದ್ಯೋಗದಲ್ಲಿ ಇರ್ತೀರಿ ಎಂದು ನೋಡ್ತೇನೆ ಎಂದು ಬೆದರಿಸುವಂತವರು ಗೊಲಿಯಾತನ ರೂಪದಲ್ಲಿ ನಿಮ್ಮ ಜೀವಿತದಲ್ಲಿದ್ದಾರೋ? ಹಾಗಾದ್ರೆ ಕೇಳಿ, ದೇವರು ಏನಾದರೂ ನಿಮ್ಮ ಸಂಗಡ ಇರುವುದಾದರೆ ಅಂತಹ ಫಿಲಿಸ್ಟಿಯರನ್ನು ನಿರ್ನಾಮ ಮಾಡಲು ನನ್ನ ದೇವರು ಶಕ್ತನಾಗಿದ್ದಾನೆ. ಆ ದಿನ ದೇವರು ಸೌಲನ ಸಂಗಡ ಇಲ್ಲದೆ ಇರುವುದರಿಂದ ಸೌಲನು ಹೋಗಿ ಆ ಫಿಲಿಸ್ಟಿಯನನ್ನು ಎದುರಿಸಲಿಕ್ಕಾಗಲಿಲ್ಲ. ಆದ್ರೆ ದೇವರ ಜೊತೆ ಇರುವಿಕೆ ಹೊಂದಿಕೊಂಡಿರುವ ಆ ದಾವೀದನು ಏನ್ ಮಾಡಿದನು ಹೇಳ್ರಿ? ಆ ದಾವೀದನು ತಿರುಗಿ ಪ್ರತ್ಯುತ್ತರವಾಗಿ ಹೇಳ್ತಾನೆ, ನೀನು ಕತ್ತಿ, ಈಟಿ, ಭರ್ಜಿಯೊಂದಿಗೆ ಬರುತ್ತಿ, ಆದರೆ ನಾನು ಸೇನಾಧೀಶ್ವರನಾದ ಯೆಹೋವನೊಂದಿಗೆ ಬರುತ್ತಿದ್ದೇನೆ, ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ ಎಂದು ಹೇಳಿ ಹೋದನೋ ಇಲ್ಲವೋ? ದೇವರ ಸನ್ನಿಧಿಯೇ ದಾವೀದನಿಗೆ ಧೈರ್ಯ ಕೊಟ್ಟಿತು. ಆ ದೇವರು ನಿಮ್ಮ ಸಂಗಡ ಇರುವುದಾದರೆ ಈ ಲೋಕದಲ್ಲಿ ಯಾವುದೇ ಗೊಲಿಯಾತನು ನಿಮಗೆ ವಿರೋಧವಾಗಿ ಬಂದರೂ ಸಹ ನೀವು ಭಯಪಡುವ ಅಗತ್ಯವಿಲ್ಲ. ಯಾಕೆಂದರೆ ಅವನ ತಲೆ ಬಾಗಿಸೋದು, ಕುತ್ತಿಗೆ ಕಡಿಯೋದು ನಿಮ್ಮ ಸಂಗಡ ಇರುವಂತಹ ನಿಮ್ಮ ದೇವರಾಗಿದ್ದಾರೆ. ಆ ದೇವರನ್ನು ನೀವು ಹೊಂದಿಕೊಂಡಿರೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಆ ದೇವರನ್ನು ನೀವು ಹೊಂದಿಕೊಂಡಿರ್ಬೇಕಾದ್ರೆ ಏನ್ ಮಾಡಬೇಕು? ಆ ದೇವರಿಗೆ ಇಷ್ಟವಿಲ್ಲದ ಪ್ರತಿ ಪಾಪವನ್ನು ಬಿಟ್ಟು ಬಿಡಬೇಕು. ಆ ದೇವರ ಮನಸ್ಸು ನೋಯಿಸುವ ಪ್ರತಿ ಅವಲಕ್ಷಣವನ್ನು ನೀವು ಬಿಟ್ಟು ಬಿಡಬೇಕು. ಆ ದೇವರಿಗೆ ಇಷ್ಟವಿಲ್ಲದಂತಹ ಪ್ರತಿ ಕೆಟ್ಟ ಚಟವನ್ನು ನೀವು ಬಿಟ್ಟು ಬಿಡಬೇಕು. ಮತ್ತೊಮ್ಮೆ ಹೇಳ್ತೇನೆ, ಆ ದೇವರು ನಮ್ಮ ಸಂಗಡ ಇರಬೇಕು, ನಮ್ಮೊಳಗಿರಬೇಕು, ನಮ್ಮ ಮನೆಯಲ್ಲಿರಬೇಕು, ನಮ್ಮ ಉದ್ಯೋಗದಲ್ಲಿರಬೇಕು, ನಮ್ಮ ವ್ಯಾಪಾರದಲ್ಲಿರಬೇಕು, ನಮ್ಮ ಸೇವೆಯಲ್ಲಿರಬೇಕು, ನಮ್ಮ ಸಭೆಯಲ್ಲಿರಬೇಕು ಎಂದು ಆಶಿಸುವುದು ಬಹಳ ಒಳ್ಳೆಯ ಆಲೋಚನೆಯಾಗಿದೆ. ಆದರೆ ಆತನನ್ನು ಆಹ್ವಾನಿಸಿದ ನಂತರ, ಆತನನ್ನು ನಿಮ್ಮ ಜೀವಿತದಲ್ಲಿ ಬರಮಾಡಿಕೊಂಡ ನಂತರ ನೀವೇನಾದ್ರೂ ಕೆಟ್ಟ ಕಾರ್ಯ ಮಾಡುವುದಾದರೆ, ನೀವೇನಾದ್ರೂ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುವುದಾದರೆ, ನೀವೇನಾದ್ರೂ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಅವಕಾಶ ಕೊಡೋದಾದ್ರೆ, ನೀವೇನಾದ್ರೂ ಅಪವಿತ್ರವಾದವುಗಳನ್ನು ನಿಮ್ಮ ಜೀವಿತದಲ್ಲಿ ನಡೆಸಲು ಅವಕಾಶ ಕೊಡೋದಾದ್ರೆ, ನಿಮ್ಮ ಶರೀರದ ಮೂಲಕ ಅಂತಹ ಕಾರ್ಯ ಮಾಡಿ ಮನೆಯಲ್ಲಿಯೂ ಕೂಡ ಮಾಡುವುದಾದರೆ, ನಿಮ್ಮ ಸ್ವಂತ ಕೈಯಾರೆ ದೇವರಿಗೆ ಕೋಪವನ್ನು ಹುಟ್ಟಿಸುತ್ತಾ ಇದ್ದೀರಿ ಎಂಬ ವಾಸ್ತವವನ್ನು ಮರೆಯಬಾರದು. ದೇವರು ನೋಡ್ತಿದ್ದಾರೆ ಎಂಬುದು ಕೂಡ ಭಯವಿಲ್ಲದಂತೆ ನೀವು ಒಂದು ವೇಳೆ ವ್ಯವಹರಿಸುವುದಾದರೆ ಏನಾಗುತ್ತೆ ಹೇಳ್ತೇನೆ ಕೇಳಿ. ನಮ್ಮ ಸ್ಕೂಲ್ ನಲ್ಲಿ ಡ್ರಿಲ್ ಮಾಸ್ಟರ್ ಇರ್ತಾ ಇದ್ರು. ಅವರನ್ನು ನೋಡಿದ್ರೆ ಸಾಕು ನಮಗೆ ಭಯವಾಗ್ತಾ ಇತ್ತು. ಸ್ಕೂಲ್ ನಲ್ಲಿ ಬೆಲ್ ಹೊಡೆದ್ರೆ ಸಾಕು ಹೊರಗಡೆ ಯಾರು ಕಾಣಿಸಬಾರದು, ಆಟ ಆಡ್ತಾ ಯಾರು ಕಾಣಿಸಬಾರದು, ಪ್ರತಿಯೊಬ್ಬರು ಒಳಗಡೆ ಇರಬೇಕು. ಒಂದು ವೇಳೆ ಹೊರಗೆ ಕಾಣಿಸಿಕೊಂಡರೆ ಕರೆದು ಕೈ ರಿವರ್ಸ್ ಮಾಡಿ ಬೆತ್ತದಿಂದ ಹೊಡೆದಾಗ ನಮಗೆ ಹಗಲು ತಾರೆಗಳು ಕಾಣಿಸ್ತಿದ್ವು. ಏನ್ ಕಾಣಿಸ್ತಿದ್ವು? ಚುಕ್ಕೆಗಳು ಕಾಣಿಸುತ್ತಾ ಇದ್ವು. ಆ ಪೆಟ್ಟುಗಳನ್ನು ತಾಳಲಿಕ್ಕಾಗದೆ ಅವರನ್ನು ನೋಡಿದ್ರೆ ಸಾಕು ಒಳಗಡೆ ಓಡಿ ಹೋಗ್ತಾ ಇದ್ದೆವು. ಆ ಡ್ರಿಲ್ ಮಾಸ್ಟರ್ ಗಿಂತಲೂ ಸ್ಟ್ರಿಕ್ಟ್ ಮಾಸ್ಟರ್ ನಾನು ಪ್ರಕಟಿಸುವ ಕರ್ತನಾದ
ಯೇಸು ಆಗಿದ್ದಾರೆ. ಆತನು ನೋಡ್ತಿದ್ದಾನೆಂದು ತಿಳಿದು ಕೂಡ ನೀವು ಕೆಟ್ಟ ಚೇಷ್ಟೆ ಮಾಡ್ತಿರೋದಾದ್ರೆ ಕೇಳಿರಿ, ಮೌನವಾಗಿ ಮಾತ್ರ ಆತನು ಎಂದಿಗೂ ಇರಲ್ಲ. ಯಾಕೆಂದ್ರೆ ನೀವು ಆತನಿಗೆ ಬಹು ಪ್ರಿಯನಾದ ಮಗನೂ ಮಗಳು ಆಗಿದ್ದೀರಿ. ಬೈಬಲ್ ಹೇಳುತ್ತದೆ, ಪ್ರೀತಿಸುವಂತಹ ತಂದೆ ತನ್ನ ಮಕ್ಕಳನ್ನು ಖಚಿತವಾಗಿಯೂ ಗದರಿಸುತ್ತಾನೆ, ಗದರಿಕೆಗೆ ವಿಧೇಯರಾಗದಿದ್ದರೆ ಶಿಕ್ಷಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಿಮ್ಮನ್ನು ಶಿಕ್ಷಿಸುವುದಾದರೆ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಅಲ್ಲ ಪ್ರಿಯರೇ, ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ. ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಅಲ್ಲ, ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ. ಅಪ್ಪ ಆಗಲಿ ಅಮ್ಮ ಆಗಲಿ ನಿಮ್ಮನ್ನು ಶಿಕ್ಷಿಸಲು ಕಾರಣವೇನು? ನೀವು ಅವರಿಂದ ದೂರವಾಗಬಾರದೆಂದು, ನಾಶನವಾಗಬಾರದೆಂದು. ಹಾಗೆಯೇ ದೇವರು ಕೂಡ ನಮ್ಮನ್ನು ಶಿಕ್ಷಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಈ ಸಮುವೇಲನ ಸಂದೇಶದ ಕುರಿತು ಒಂದು ಸಾರಿ ಓದಿ ಬೇಗನೆ ಮುಂದಕ್ಕೆ ನಾವು ಹೋಗೋಣ ಬನ್ನಿ. ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಇಸ್ರಾಯೇಲರಿಗೆ ಸಮುವೇಲನು ಹೀಗಂದನು, ನೀವು ಪೂರ್ಣ ಹೃದಯದಿಂದ ಯೆಹೋವನ ಬಳಿಗೆ ನೀವು ಮತ್ತೆ ತಿರುಗಿ ಬನ್ನಿರಿ, ಹಿಂದಕ್ಕೆ ತಿರುಗಿ ಬನ್ನಿರಿ. ದೇವರಿಂದ ದೂರ ಹೋಗಿದ್ದೀರಲ್ಲವೇ? ಪಾಪಿಷ್ಟ ಕೆಲಸಗಳನ್ನು ಮಾಡುವುದಕ್ಕಾಗಿ, ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ದೇವರಿಂದ ದೂರ ಹೋಗಿದ್ದೀರಲ್ಲವೇ? ಈಗ ತಿರುಗಿ ಬನ್ನಿರಿ. ಈ ದಿನ ದೇವರು ನಿಮಗೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ನನ್ನ ಪ್ರಿಯ ಮಗನೇ, ಮಗಳೇ, ನೀವು ನನ್ನಿಂದ ಬಹಳ ದೂರ ಹೋಗಿದ್ದೀರಿ. ಲೋಕದಲ್ಲಿರುವ ಪಾಪಕ್ಕೆ ಆಕರ್ಷಿತರಾಗಿ, ಲೋಕದಲ್ಲಿರುವ ಸ್ನೇಹಕ್ಕೆ ಆಕರ್ಷಿತರಾಗಿ, ಸ್ನೇಹಿತನೊಂದಿಗೆ ತಿರುಗಾಡುವುದು, ಸ್ನೇಹಿತಳೊಂದಿಗೆ ತಿರುಗಾಡುವುದು, ದುಡ್ಡಿಗೋಸ್ಕರ ಗೊಬ್ಬು ಕೆಲಸ ಮಾಡಿ ಇಷ್ಟಾನುಸಾರವಾದ ಜೀವಿತಕ್ಕೆ ಒಳಗಾಗಿ ನನ್ನಿಂದ ದೂರವಾಗಿ, ನನ್ನ ಸನ್ನಿಧಿಯಿಂದ ನೀವು ದೂರವಾಗಿದ್ದೀರಿ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಸಂಸೋನನು ಹುಡುಗಿಯರ ಹುಚ್ಚಲ್ಲಿ ಬಿದ್ದು ದೇವರ ಸನ್ನಿಧಿಯಿಂದ ದೂರ ಹೋಗಿ ಕೊನೆಗೆ ಸಾಧಿಸಿದ್ದು ಏನು? ಶತ್ರುಗಳ ಕೈಯಿಂದ ಬಂಧಿಸಲ್ಪಡುತ್ತಾನೆ. ಶತ್ರುಗಳು ಏನ್ ಮಾಡ್ತಾರೆ? ಕಣ್ಣನ್ನು ಕಿತ್ತು ಹಾಕುತ್ತಾರೆ. ಶತ್ರು ಏನ್ ಮಾಡ್ತಾರೆ? ಮೈಯೆಲ್ಲ ಹುಣ್ಣು ಮಾಡುತ್ತಾರೆ. ಶತ್ರುಗಳು ಏನ್ ಮಾಡ್ತಾರೆ? ಸರಪಣಿಗಳಿಂದ ಅವನನ್ನು ಬಂಧಿಸುತ್ತಾರೆ. ಶತ್ರುಗಳು ಏನ್ ಮಾಡಿದ್ರು? ಬಂದಿ ಆಳನ್ನಾಗಿ ಮಾಡಿಬಿಟ್ರು. ಕೇಳಿ ಸಹೋದರ ಸಹೋದರಿಯರೇ, ದೇವರಿಂದ ದೂರ ಆಗುವುದು ಕ್ಷೇಮವಲ್ಲ. ದೇವರ ಸನ್ನಿಧಿ ಕಳೆದುಕೊಳ್ಳುವುದಂತೂ ಯಾರಿಗೂ ಕ್ಷೇಮವಲ್ಲ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ನೀವು ಪಾಪ ಮಾಡುವುದಕ್ಕಾಗಿ, ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ, ನಿಮಗಿರುವ ಸಂಭ್ರಮಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ, ಅಲ್ಪ ಕಾಲ ಪಾಪ ಭೋಗಗಳಲ್ಲಿ ಮುಳುಗಿ ತೇಲಾಡುವುದಕ್ಕಾಗಿ ನೀವು ಒಂದು ವೇಳೆ ತವಕಿಸಿ ದೇವರ ಸನ್ನಿಧಿಯಿಂದ ದೂರವಾಗುವುದಾದರೆ ಬೇಕಂತ ಸೈತಾನನ ಕೈಯೊಳಗೆ ನೀವು ಬಂದಿ ಹಾಳಾಗ್ತೀರಿ, ಬಂಧಿಸಲ್ಪಡ್ತೀರಿ. ಆ ದಿನ ಬರುವುದಕ್ಕಿಂತ ಮುಂಚೆಯೇ ದೇವರು ಹೇಳ್ತಿದ್ದಾರೆ, ಬಂದ್ಬಿಡಿರಿ, ಹಿಂದಕ್ಕೆ ಬಂದ್ಬಿಡಿರಿ. ಸಮುವೇಲನು ಹೇಳ್ತಾನೆ ಇಸ್ರಾಯೇಲ್ ಪ್ರಜೆಗಳಿಗೆ, ಬ್ಯಾಕ್ ಬಂದ್ಬಿಡಿ, ಹಿಂತಿರುಗಿ ಬನ್ನಿ ಅನ್ನುತ್ತಾನೆ. ಏನ್ ಹೇಳಿದನು ನೋಡಿ. ನೀವು ತಿರುಗಿಕೊಳ್ಳುವುದಾದರೆ ಅನ್ಯ ದೇವತೆಗಳನ್ನು, ಅಷ್ಟರೋತ್ ದೇವತೆಗಳನ್ನು ನಿಮ್ಮಿಂದ ತೆಗೆದು ಹಾಕಿ, ಯಾವುದೆಲ್ಲ ನಿಮಗೆ ಅಪವಿತ್ರಗೊಳಿಸಿವೆಯೋ, ಯಾವುದೆಲ್ಲ ದೇವರಿಗೆ ಕೋಪ ಹುಟ್ಟಿಸುತ್ತಾ ಇವೆಯೋ ಅವುಗಳನ್ನು ತೆಗೆದು ಹಾಕಿರಿ. ಯಾವುದೆಲ್ಲ ದೇವರ ಸನ್ನಿಧಿಯನ್ನು ಅನುಭವಿಸಲಾರದಂತೆ, ಯಾವುದೆಲ್ಲ ದೇವರ ಸಮೃದ್ಧಿಯನ್ನು ಅನುಭವಿಸಲಾರದಂತೆ, ಆತನ ಆಶೀರ್ವಾದಗಳನ್ನು ಅನುಭವಿಸಲಾರದಂತೆ, ನಿಮ್ಮ ಶರೀರದಲ್ಲಿ ಯಾವುದೆಲ್ಲ ಅಪವಿತ್ರವಾದವುಗಳನ್ನು ನೀವು ಹೊಂದಿಕೊಂಡಿದ್ದೀರೋ ಅದನ್ನು ತೆಗೆದು ಹಾಕಿರಿ. ಹಾಗೆ ತೆಗೆದು ಹಾಕುವುದಾದರೆ ನಿಮ್ಮನ್ನು ಬೆದರಿಸುವಂತಹ ಶತ್ರುಗಳನ್ನು ದೇವರು ಏನ್ ಮಾಡ್ತಾರಂತೆ? ನಿಮ್ಮಿಂದ ಏನಂತೆ ನೋಡೋಣ ಬನ್ನಿ. ಆಗ ಆತನು ಫಿಲಿಸ್ಟಿಯರ ಕೈಯಿಂದ ನಿಮ್ಮನ್ನು ಬಿಡಿಸುವನು. ಬೆದರಿಸುವಂತವರ ಕೈಯಿಂದ, ಭಯ ಹುಟ್ಟಿಸುವಂತವರ ಕೈಯಿಂದ ಮಾತ್ರವಲ್ಲ, ಭಯ ಭೀತಿಯಿಂದ ಜೀವಿಸುವ ಜೀವಿತದಿಂದ ಬಲಹೀನಗೊಳಿಸುವಂತಹ ಶತ್ರುಗಳ ಬೆದರಿಕೆಗಳಿಂದ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಆತನು ಬಿಡಿಸುವುದು ಮಾತ್ರವಲ್ಲದೆ ನಿಮಗೆ ಜಯ ಕೊಡುತ್ತಾರೆ ಎಂದು ಆ ದಿನ ಸಮುವೇಲನು ಇಸ್ರಾಯೇಲರಿಗೆ ಹೇಳಿರುವಂತಹ ಸಂದೇಶವೇನೆಂದರೆ, ಕಮ್ ಬ್ಯಾಕ್, ಹಿಂದಿರುಗಿ ಬನ್ನಿರಿ. ಪಶ್ಚಾತ್ತಾಪ ಅಂದರೆ ಅರ್ಥ ಗೊತ್ತಾ? ಪಾಪ ಒಪ್ಪಿಕೊಳ್ಳುವುದಲ್ಲ, ಆ ಪಾಪವನ್ನು ಬಿಟ್ಟು ಬಿಟ್ಟು ತಿರುಗಿ ದೇವರ ಬಳಿಗೆ ಬರುವಂತದಾಗಿದೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನಾನು ದೇವರಿಂದ ಬಹಳ ದೂರವಾಗಿದ್ದೇನೆ, ಫಲಿತವಾಗಿ ದೇವರು ನನಗೋಸ್ಕರ ಕೂಡಿಟ್ಟಿರುವ ಆಶೀರ್ವಾದಗಳೆಲ್ಲ ಕಳೆದುಕೊಂಡಿದ್ದೇನೆ ಅನ್ನುವಂಥವ್ರು ಇದ್ದೀರಾ? ತಂದೆ ಮತ್ತು ಮಗಳು ಇಬ್ಬರು ಸೇರಿ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತಾರೆ. ಆ ಶಾಪಿಂಗ್ ಮಾಲ್ ನಲ್ಲಿ ಶೋಕೇಸ್ ಅಲ್ಲಿ ಒಂದು ಗೊಂಬೆ ಇತ್ತು. ಆ ಗೊಂಬೆಗೆ ಒಂದು ಮುತ್ತಿನ ಹಾರ ಇತ್ತು. ಅದನ್ನು ನೋಡಿದ ಚಿಕ್ಕ ಹುಡುಗಿ ಡ್ಯಾಡಿಗೆ ಹೇಳ್ತಾಳೆ, ಡ್ಯಾಡಿ, ಈ ಮುತ್ತಿನ ಹಾರ ನನಗೆ ಬಹಳ ಇಷ್ಟ ಆಗಿದೆ ಡ್ಯಾಡಿ, ಕೊಡಿಸಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ ಅಂದ್ರೆ ಆ ಶಾಪ್ ಓನರ್ ಇವರಿಬ್ಬರನ್ನು ನೋಡಿ ಇವರು ಸ್ವಲ್ಪ ದುಡ್ಡುಳ್ಳವರು ಎಂದು ಗ್ರಹಿಸಿ, ಮಗಳೇ, ಅದು ಮುತ್ತಿನ ಹಾರವಾಗಿದೆ, ಆದ್ರೆ ಅದು ಪ್ಲಾಸ್ಟಿಕ್ ಮುತ್ತಿನ ಹಾರವಾಗಿದೆ, ಅದು ಕೇವಲ 50 ರೂಪಾಯಿ ಬೆಲೆ ಅಂದಾಗ ಆ ಹುಡುಗಿ ಅನ್ನುತ್ತಾಳೆ, ಡ್ಯಾಡಿ, ನನಗೆ ಪರವಾಗಿಲ್ಲ, ಪ್ಲಾಸ್ಟಿಕ್ ಮುತ್ತಿನ ಹಾರವೇ ಬೇಕು ಎಂದು ಕೇಳ್ತಾಳೆ. ಅದು ಬೇಕು ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಕೊಡಿಸಿ ಡ್ಯಾಡಿ ಅಂತ ಹೇಳಿ ಬಲವಂತವಾಗಿ ಕೊಂಡುಕೊಳ್ತಾಳೆ. ಆ ಮುತ್ತಿನ ಹಾರ ನೋಡಿ ಬಹಳ ಹಿಗ್ಗುತ್ತಾಳೆ. ಅದರೊಂದಿಗೆ ಸಮಯ ಕಳೆಯುತ್ತಾ ಇದ್ದಳು. ಒಂದು ದಿನ ಅವನ ತಂದೆ ಅವಳಿಗೆ ಕರೆದು, ಮಗಳೇ, ನಾನಂದ್ರೆ ನಿನಗೆ ಇಷ್ಟವೋ? ಡ್ಯಾಡಿ, ನೀವಂದ್ರೆ ನನಗೆ ಬಹಳ ಇಷ್ಟ, ಹಾಗಾದ್ರೆ ಆ ಮುತ್ತಿನ ಹಾರ ನನಗೆ ಕೊಡುವಂದಾಗ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ಅದನ್ನು ಮಾತ್ರ ಕೇಳಬೇಡಿ ಡ್ಯಾಡಿ. 1 ವೀಕ್ 2 ವೀಕ್ ಆದ ನಂತರ ಮತ್ತೆ ಡ್ಯಾಡಿ ಕರೆದು, ಮಗಳೇ, ನಾನಂದ್ರೆ ನಿನಗೆ ಇಷ್ಟವೋ ಅಂದಾಗ, ಡ್ಯಾಡಿ, ನೀವಂದ್ರೆ ನನಗೆ ಬಹಳ ಇಷ್ಟ, ಹಾಗಾದ್ರೆ ನನಗೆ ಮುತ್ತಿನ ಹಾರ ಕೊಡುವಿಯಾ ಅಂದಾಗ, ಡ್ಯಾಡಿ ಪ್ಲೀಸ್ ಡ್ಯಾಡಿ,
ಅದನ್ನು ಮಾತ್ರ ಕೇಳಬೇಡಿ ಡ್ಯಾಡಿ ಅನ್ನುತ್ತಾಳೆ. 6 ಮಂತ್ಸ್ ಆದ ನಂತರ ಮತ್ತೆ ಡ್ಯಾಡಿ ಕರೆದು ಕೇಳ್ತಾನೆ, ಮಗಳೇ ನಾನಂದ್ರೆ ನಿನಗೆ ಇಷ್ಟವೋ ಅಂದಾಗ ಓಡೋಡಿ ಹೋಗಿ ಬಾಗಿಲು ಮುಚ್ಕೊಂಡ್ಳು. ಯಾಕೆಂದರೆ ಡ್ಯಾಡಿ ನಾನಂದ್ರೆ ಇಷ್ಟ ಅಂತ ಕೇಳ್ತಾರೆ, ಆ ನಂತರ ಮುತ್ತಿನ ಹಾರ ಕೊಡು ಅಂತ ಕೇಳ್ತಾರೆ ಎಂದು ಹೇಳಿ ಬಾಗಿಲು ಮುಚ್ಕೊಳ್ತಾಳೆ. ಆ ನಂತರ ಆ ಹುಡುಗಿ ಆಲೋಚಿಸಲು ಆರಂಭಿಸ್ತಾಳೆ. ಡ್ಯಾಡಿಗೆ ನಾನಂದ್ರೆ ಇಷ್ಟ, ನನಗಂದ್ರೆ ಡ್ಯಾಡಿಗೆ ಬಹಳ ಇಷ್ಟ. ಇಷ್ಟೊಂದು ಇಷ್ಟಪಡುವ ಡ್ಯಾಡಿಗೆ ಯಾವುದು ದೂರ ಮಾಡ್ತಿದೆ? ಈ ಪ್ಲಾಸ್ಟಿಕ್ ಮುತ್ತಿನ ಹಾರ ದೂರ ಮಾಡ್ತಾ ಇದೆ. ಹಾಗಾಗಿ ನನಗೆ ಈ ಮುತ್ತಿನ ಹಾರಕ್ಕಿಂತಲೂ ನನಗೆ ಡ್ಯಾಡಿಯೇ ಬಹಳ ಇಷ್ಟ ಅಂದ್ಕೊಂಡು ತಕ್ಷಣವೇ ಹೋಗಿ ಆ ಮುತ್ತಿನ ಹಾರ ಕೊಡಬೇಕೆಂದು ಬಯಸಿ ಓಡೋಡಿ ಹೋಗಿ, ಡ್ಯಾಡಿ ನೀವಂದ್ರೆ ನನಗೆ ಇಷ್ಟ ಡ್ಯಾಡಿ, ಇದಕ್ಕಿಂತಲೂ ಹೆಚ್ಚು ಅಂತ ಹೋಗಿ ಹೇಳಿ ಮುತ್ತಿನ ಹಾರ ಡ್ಯಾಡಿಯ ಕೈಯಲ್ಲಿಡುತ್ತಾಳೆ. ಆಗ ತಕ್ಷಣವೇ ಡ್ಯಾಡಿ ಜೇಬಿನಿಂದ ಮತ್ತೊಂದು ಮುತ್ತಿನ ಹಾರ ತೆಗೆದು ಮಗಳ ಕೈಯಲ್ಲಿಡುತ್ತಾನೆ. ಇದೇನು ಡ್ಯಾಡಿ ಎಂದು ಕೇಳಿದಾಗ, ಮಗಳೇ ನೀನು ಪ್ಲಾಸ್ಟಿಕ್ ಮುತ್ತಿನ ಹಾರವನ್ನೇ ನೋಡಿ ಎಷ್ಟೋ ಸಂತೋಷ ಪಟ್ಟಿರುವುದನ್ನು ಕಂಡು ನಿನಗೋಸ್ಕರ 5 ಲಕ್ಷ ಬೆಲೆ ಉಳ್ಳಂತಹ ನಿಜವಾದ ಮುತ್ತಿನ ಹಾರ ತಂದಿದ್ದೇನೆ ಮಗಳೇ, ನೀನಂದ್ರೆ ನನಗೆ ಪಂಚ ಪ್ರಾಣ ಅನ್ನುತ್ತಾನೆ. ಆಗ ಹುಡುಗಿ ಕೇಳಿದ್ದೇನೆಂದರೆ, ಡ್ಯಾಡಿ 5 ಲಕ್ಷ ಬೆಲೆ ಉಳ್ಳಂತಹ ನಿಜವಾದ ಮುತ್ತಿನ ಹಾರವಾಗಿದೆಯೋ? ಯಾವಾಗ ಕೊಂಡ್ಕೊಂಡಿದ್ದೀರಿ ಡ್ಯಾಡಿ ಎಂದು ಕೇಳಿದ್ರೆ, ನೀನು ಪ್ಲಾಸ್ಟಿಕ್ ಮುತ್ತಿನ ಹಾರ ಕೊಂಡುಕೊಂಡ ಆ ಸಾಯಂಕಾಲವೇ ಹೋಗಿ ನಿಜವಾದ ಮುತ್ತಿನ ಹಾರವನ್ನು ತಂದೆ ಮಗಳೇ. ಮತ್ತೆ ನನಗೆ ಯಾಕೆ ಇವಾಗ ಕೊಡ್ತಿದ್ದೀರಿ ಡ್ಯಾಡಿ? ಇವಾಗ ಕೊಡೋದೇನಮ್ಮ, ಅವಾಗ್ಲಿಂದ ನೀನ್ ಹಿಂದೆ ಬಂದು ಯಾವಾಗ ನೀನು ಪ್ಲಾಸ್ಟಿಕ್ ಮುತ್ತಿನ ಹಾರ ಕೊಡುತ್ತೀಯೋ ಎಂದು ಎದುರು ನೋಡ್ದೆ, ಆವಾಗ ಕೊಡೋಣ ಎಂದು ಬಯಸಿದೆ. ಅದಕ್ಕೆ ಪ್ಲಾಸ್ಟಿಕ್ ಮುತ್ತಿನ ಹಾರ ಕೊಡು ಎಂದು ಎಷ್ಟೇ ಕೇಳಿದ್ರು ನೀನು ಕೊಡಲಿಲ್ಲವಲ್ಲ ಮಗಳೇ. ಅಂದಿನಿಂದ ನಿನ್ನ ಹಿಂದೆ ತಿರುಗಾಡ್ತಾ ಇದ್ದೇನೆ ಮಗಳೇ, ನಿನಗೆ ಶ್ರೇಷ್ಠವಾದ ಮುತ್ತಿನ ಹಾರ ಕೊಡಲು. ಅಯ್ಯೋ ಡ್ಯಾಡಿ ಎಂತಹ ತಪ್ಪು ಮಾಡಿದೆ ಅಂದ್ಕೊಂಡಳು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ದೇವರು ನಿಮಗಿರುವ ಪ್ರತಿ ಅವಶ್ಯಕತೆ ತೀರಿಸುವುದಕ್ಕಾಗಿ ತನ್ನ ಕೈ ತುಂಬಾ ಆಶೀರ್ವಾದಗಳನ್ನು ಹಿಡಿದುಕೊಂಡು ನಿಮ್ಮ ಸುತ್ತಲೂ ತಿರುಗಾಡ್ತಿದ್ದಾರೆ. ಆದರೆ ನೀವೇನೋ ಲೋಕದಲ್ಲಿರುವಂತಹ ತುಚ್ಛವಾದ ನೀಚವಾದ ಅಲ್ಪಕಾಲ ಸಂತೋಷಕ್ಕಾಗಿ ತವಕಿಸುತ್ತಾ ಅವುಗಳ ಸುತ್ತಲೂ ತಿರುಗಾಡ್ತಾ ಇದ್ದೀರಿ. ದೇವರೇನೋ ನಿಮ್ಮ ಸುತ್ತಲೂ ತಿರುಗಾಡ್ತಿದ್ದಾರೆ. ಆತನು ನಿಮಗಾಗಿ ಕೂಡಿಟ್ಟ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ನೀವು ಅನುಭವಿಸಬೇಕಾದ್ರೆ ನಿಮ್ಮ ಕೈಯಲ್ಲಿರುವುದನ್ನು ಏನ್ ಮಾಡಬೇಕು? ಬಿಟ್ಟು ಬಿಡಬೇಕು. ಏನಿದೆ ಈ ದಿನ ನಿಮ್ಮ ಕೈಯಲ್ಲಿ? ಅಲ್ಪಕಾಲ ಪಾಪ ಭೋಗವನ್ನು ಬಿಟ್ಟರೆ ಏನಿದೆ ಈ ದಿನ ನಿಮ್ಮ ಜೀವಿತದಲ್ಲಿ? ತುಚ್ಛವಾದ ನೀಚವಾದ ಪಾಪಿಷ್ಟ ಕೆಲಸಗಳನ್ನು ಬಿಟ್ಟರೆ ದೇವರು ಹೇಳ್ತಿದ್ದಾರೆ, ಅವುಗಳನ್ನೆಲ್ಲ ಬಿಟ್ಟು ಬಿಡಿರಿ. ನಿಮ್ಮ ಜೀವಿತವನ್ನು ಸಕಲ ಆಶೀರ್ವಾದಗಳಿಂದ ತುಂಬಿಸುತ್ತೇನೆ. ನಾನೇ ನಿಮ್ಮ ಜೀವಿತದೊಳಗೆ ಪ್ರವೇಶಿಸುತ್ತೇನೆ. ನಾನೇ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತೇನೆ. ನನ್ನೊಂದಿಗೆ ಸಕಲ ಆಶೀರ್ವಾದಗಳನ್ನು ತರುತ್ತೇನೆ. ಆದರೆ ಕೇಳಿರಿ, ನಾನು ಬರಬೇಕಾದರೆ ನಿಮ್ಮ ಜೀವಿತ ಪರಿಶುದ್ಧವಾಗಿರಬೇಕು. ಒಮ್ಮೆ ಒಬ್ಬ ತಂದೆ ಮನೆಗೆ ಬರ್ತಾನೆ, ಬಿಳಿ ವಸ್ತ್ರ ಧರಿಸಿಕೊಂಡು ಚೆನ್ನಾಗಿ ಆಫೀಸ್ನಿಂದ ಮನೆಗೆ ಬಂದಾಗ ಮಗನೇನು ಓಡೋಡಿ ಹೋಗಿ ತಂದೆಗೆ ಅಪ್ಪಿಕೊಳ್ಳಲು ಹೋಗ್ತಾನೆ. ತಂದೆ ಏನು, ಅಯ್ಯೋ ಸ್ವಲ್ಪ ಇರು ಮಗನೇ ಅಂದಾಗ, ಅದೇನು ಡ್ಯಾಡಿ, ನಿಮ್ಮನ್ನು ನಾನು ಅಪ್ಪಿಕೊಳ್ಬೇಕು ಎಂದು ನಾನು ಬಯಸುತ್ತಾ ಇದ್ರೆ ಅದೇನು ಯಾಕೆ ತಡೆಯುತ್ತಿದ್ದೀರಿ? ಅಪ್ಪಿಕೊಳ್ಳುವಿ, ನಿಲ್ಲು. ಮುದ್ದಿಡುವಿ, ನಿಲ್ಲು. ಸ್ವಲ್ಪ 1 ನಿಮಿಷ ಇರು. ಇದೇನು ಡ್ಯಾಡಿ, ನಾನಂದ್ರೆ ನಿಮಗೆ ಇಷ್ಟವಿಲ್ಲವೋ? ಅಯ್ಯೋ ಬಹಳ ಇಷ್ಟ ಮಗನೇ. ಮತ್ತೆ ನನಗೆ ಹಗ್ ಮಾಡಲು ಬಿಡಲ್ವಲ್ಲ, ನನ್ನನ್ನು ಅಪ್ಪಿಕೊಳ್ಳಲು ಬಿಡಲ್ವಲ್ಲ? 1 ನಿಮಿಷ ಇರು ಮಗನೇ, ನಾನು ಬಹಳ ನೀಟ್ ಆಗಿದ್ದೇನಲ್ಲವೇ? ನೀನೇನೋ ಹೊಲಸು ಬಟ್ಟೆಯಲ್ಲಿದೆ, ಮೈಯೆಲ್ಲ ಮಣ್ಣಾಗಿದೆ. ನೀನು ಹೋಗಿ ಸ್ನಾನ ಮಾಡಿ ಬಾ, ಆಗ ನಿನಗೆ ಅಪ್ಪಿಕೊಳ್ತೇನೆ, ಎತ್ತುಕೊಳ್ತೇನೆ, ಮುದ್ದಿಡುತ್ತೇನೆ. ಹೊಲಸಾಗಿದೆಯಲ್ಲ ಮಗನೇ, ಹೋಗಿ ಸ್ನಾನ ಮಾಡಿ ಬಾ ಅಂದ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೂಡ ಅಷ್ಟೇ ನಿಮ್ಮನ್ನು ನನ್ನನ್ನು ಪ್ರಾಣದಂತೆ ಪ್ರೀತಿಸ್ತಿದ್ದಾರೆ. ನಮ್ಮನ್ನು ಅಪ್ಪಿಕೊಳ್ಳಬೇಕನ್ನುತ್ತಿದ್ದಾರೆ, ನಮ್ಮನ್ನು ಎತ್ತಿಕೊಳ್ಳಬೇಕಂದುಕೊಳ್ತಿದ್ದಾರೆ, ನಮಗೆ ಮುದ್ದಾಡಬೇಕನ್ನುತ್ತಿದ್ದಾರೆ. ಆದರೆ ನಮ್ಮಲ್ಲಿರುವಂತಹ ಹೊಲಸೇ ಆತನ ಪ್ರೀತಿ ನಾವು ಅನುಭವಿಸಲಾರದಂತೆ ಮಾಡ್ತಿದೆ. ಆತನು ಕೂಡಿಟ್ಟಿರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರದಂತೆ ಮಾಡ್ತೀವಿ. ಕೇಳ್ತಿದ್ದೇನೆ, ಈ ದಿನ ನಿಮ್ಮ ಜೀವಿತದಲ್ಲಿ ದೇವರ ಪ್ರೀತಿ ಅನುಭವಿಸಲಾರದಂತೆ ದೇವರಿಗೆ ದೂರ ಇಟ್ಟಿರುವಂತಹ ಪಾಪ ಯಾವುದೆಂದು ನಿಮ್ಮೊಬ್ಬರಿಗೆ ಗೊತ್ತು, ನಿಮ್ಮೊಬ್ಬಳಿಗೆ ಗೊತ್ತು. ದೇವರು ಹೇಳ್ತಿದ್ದಾರೆ, ಅದನ್ನು ಬಿಟ್ಟು ಬಿಡಿ ಪ್ರಿಯರೇ, ಅದನ್ನು ಬಿಟ್ಟು ಬಿಡಿರಿ. ನಿಮಗೋಸ್ಕರ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಹಿಡಿದುಕೊಂಡು ನಿಮ್ಮ ಸುತ್ತಲೂ ತಿರುಗುತ್ತಿದ್ದೇನೆ. ನೀವೇನೋ ಆ ಹುಡುಗಿ ಹಿಂದೆ ತಿರುಗಾಡ್ತಾ ಇದ್ದೀರಿ, ಆ ಹುಡುಗನ ಹಿಂದೆ ತಿರುಗಾಡ್ತಿದ್ದೀರಿ, ಸರಾಯ್ ಶಾಪ್ ಸುತ್ತಲೂ, ಬ್ರ್ಯಾಂಡಿ ಶಾಪ್ ಸುತ್ತಲೂ ತಿರುಗಾಡ್ತಿದ್ದೀರಿ, ವೇಶ್ಯರ ಸುತ್ತಲೂ ತಿರುಗಾಡುತ್ತಾ ಇದ್ದೀರಿ, ಪಾಪಿಷ್ಟ ಏರಿಯಾದಲ್ಲಿ ತಿರುಗಾಡ್ತಿದ್ದೀರಿ. ನಾನೇನು ನಿಮ್ಮನ್ನು ದಿವ್ಯದಾನಗಳಿಂದ ಆಶೀರ್ವದಿಸಬೇಕೆಂದು, ಅದ್ಭುತವಾದ ಭವಿಷ್ಯ ನಿಮಗೆ ಕೊಡಬೇಕೆಂದು, ನಿಮ್ಮ ಕುಟುಂಬಕ್ಕೆ ನೀವು ಆಧಾರವಾಗಿ ನಿಲ್ಲುವ ವ್ಯಕ್ತಿಯನ್ನಾಗಿ ಮಾಡಬೇಕೆಂದು, ನಿಮಗೆ ಉದ್ಯೋಗ ಕೊಡಿಸಬೇಕೆಂದು, ಒಳ್ಳೆ ಜೀವನ ಸಂಗತಿ ಕೊಡಬೇಕೆಂದು, ಒಂದು ಒಳ್ಳೆ ಮನೆ ಕೊಡಬೇಕೆಂದು, ನಿಮ್ಮ ಜೀವಿತ ಅನೇಕ ಜನರಿಗೆ ಆದರ್ಶಕರವಾಗಿ ಮಾರ್ಪಡಿಸಬೇಕೆಂದು ನಾನು ಸಕಲ ಆಶೀರ್ವಾದಗಳನ್ನು ಹಿಡ್ಕೊಂಡು ನಿಮ್ಮ ಸುತ್ತಲೂ ತಿರುಗಾಡಿದ್ರೆ ನೀವೇನೋ ಪಾಪಿಷ್ಟ ಲೋಕದ ಸುತ್ತಲೂ, ಲೋಕಸ್ಥರ ಸುತ್ತಲೂ ತಿರುಗಾಡ್ತಿದ್ದೀರಿ. ಎಷ್ಟು ಕಾಲ ಹೀಗೆ ತಿರುಗಾಡ್ತೀರಿ? ಬಿಟ್ಟು ಬಿಡಿರಿ. ಪಾಪಿಷ್ಟ ಲೋಕವನ್ನು, ಲೋಕದಲ್ಲಿರುವ ಸ್ನೇಹವನ್ನು ಬಿಟ್ಟು ಬಿಡಿಯಿರಿ. ನನ್ನ ಕೈಯಲ್ಲಿ ನಿಮಗೋಸ್ಕರ ನಾನು ಕೂಡಿಟ್ಟಿರುವ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ಬನ್ನಿರಿ ಎಂದು ದೇವರು ಕರೆಯುತ್ತಿದ್ದಾರೆ. ಈ ದಿನ ಬರುವೀರಾ? ಹೌದು ಬರುತ್ತೇವೆ ಎನ್ನುವಂತವರು ಇರುವುದಾದ್ರೆ ನನ್ನೊಂದಿಗೆ ಪ್ರಾರ್ಥಿಸುವೀರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿ ಇಲ್ಲದೆ ನಾವು ಈ ಲೋಕದಲ್ಲಿ ಮುಂದೆ ಸಾಗ್ಲಿಕ್ಕಾಗೋದಿಲ್ಲ, ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಅದೇ ಸಮಯದಲ್ಲಿ ನೀವು ನಮ್ಮ ಸಂಗಡ ಇರುವಾಗ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ, ನಮ್ಮ ಜೀವಿತದಲ್ಲಿರುವ ಪಾಪದ ಆಸೆ, ಲೋಕದ ಆಸೆ ಇವುಗಳಿಗೆ ಅವಕಾಶ ಕೊಡುವುದಾದ್ರೆ, ದೇವರೇ ನೀವು ನೋಡ್ತಾ ಇದ್ದೀರಿ ಅನ್ನುವಂತಹ ಭಯವೂ ಕೂಡ ಇಲ್ಲದಂತೆ ನಾವು ನಿರ್ಭಯವಾಗಿ ತಪ್ಪು ಮಾಡುವುದಾದರೆ ಖಚಿತವಾಗಿಯೂ ನಿಮ್ಮ ಮನಸ್ಸಲ್ಲಿ ನೊಂದುಕೊಳ್ತೀರಿ.
ಆ ನಂತರ ಖಚಿತವಾಗಿಯೂ ನಮ್ಮನ್ನು ಸರಿ ಮಾಡುವುದಕ್ಕಾಗಿ ನಮ್ಮನ್ನು ಶಿಕ್ಷಿಸುತ್ತೀರಿ. ಆ ಶಿಕ್ಷೆ 4 ದಿಕ್ಕುಗಳಿಂದಲೂ ಬರಬಹುದು. ಅನಾರೋಗ್ಯದ ರೂಪದಲ್ಲಿ ಬರಬಹುದು, ಆಪತ್ತಿನ ರೂಪದಲ್ಲಿ ಬರಬಹುದು, ಆರ್ಥಿಕ ಸಮಸ್ಯೆಯ ರೂಪದಲ್ಲಿ ಬರಬಹುದು, ಮತ್ತೊಂದು ಮಾರ್ಗದಲ್ಲಿ ಬಂದು ನಮ್ಮ ಮೇಲೆ ಬೀಳಬಹುದು. ದೇವರೇ, ನಿಮ್ಮ ಮನಸ್ಸನ್ನು ಗಾಯಗೊಳಿಸಿ ನಾವು ಸ್ವಂತ ಕೈಯಾರೆ ನಾವು ಗಾಯಗೊಳ್ಳುವುದಕ್ಕಿಂತಲೂ ನೀವು ನಮ್ಮ ಮನೆಯಲ್ಲಿ ಇದ್ದೀರೆಂದು, ನಮ್ಮೊಂದಿಗಿದ್ದೀರೆಂದು ನಾವು ಗುರುತಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ನಮ್ಮ ಮನೆಯಲ್ಲಿ ನೀವು ಸಂತೋಷವಾಗಿರುವಂತಹ ಭಾಗ್ಯ ಕಲ್ಪಿಸುವಂತಹ ಆತ್ಮಿಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮನ್ನು ಕಳೆದುಕೊಂಡಂತಹ ಇಸ್ರಾಯೇಲ್ಯರು ಶತ್ರುಗಳ ಭೀತಿಯಿಂದ ಭಯಪಡುತ್ತಾ ಜೀವಿಸಬೇಕಾಯ್ತು. ನಿಮ್ಮನ್ನು ಕಳಕೊಂಡಂತಹ ಸಂಸೋನನು ಕೂಡ ಪ್ರಾಣವನ್ನು ಕಳಕೊಂಡ. ನಿಮ್ಮನ್ನು ಕಳೆದುಕೊಂಡ ಸೌಲನು ಕೂಡ ಪ್ರಾಣ ಕಳೆದುಕೊಂಡ. ನಿಮ್ಮನ್ನು ಕಳೆದುಕೊಂಡಂತಹ ಇಸ್ರಾಯೇಲ್ಯರು ಫಿಲಿಸ್ಟಿಯರ ಕೈಯಲ್ಲಿ ಬಂದಿಯಾಳುಗಳಾಗಿ ದಾಸರಾಗಿ ಉಳಿದುಕೊಳ್ಳುತ್ತಾರೆ. ನೀವಿಲ್ಲದೆ ಜೀವಿಸುವುದು ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ಜೀವಿಸಲು ಪ್ರಯತ್ನಿಸುವುದಾದರೆ ಅದರಲ್ಲಿ ಶಾಂತಿ ಇರಲ್ಲ, ಸಮಾಧಾನವಿರಲ್ಲ, ಸಂತೋಷವಿರಲ್ಲ. ದೇವರೇ, ಈ ದಿನ ನೀವು ಅನುಗ್ರಹಿಸಿರುವ ವಾಕ್ಯದ ಮೂಲಕ ಸತ್ಯವನ್ನು ಗ್ರಹಿಸುತ್ತಾ ನಿಮ್ಮನ್ನು ಹೃದಯಪೂರ್ವಕವಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಹ್ವಾನಿಸುತ್ತಿದ್ದೇವೆ. ದೇವರೇ, ಬನ್ನಿರಿ. ದೇವರೇ, ದೇವರೇ, ನಮಗಾಗಿ ಕೂಡಿಟ್ಟಿರುವ ಪ್ರತಿ ಆಶೀರ್ವಾದವನ್ನು ನಾವು ಅನುಭವಿಸುವ ಹಾಗೆ ನಮ್ಮೊಳಗಿರುವ ಪ್ರತಿ ಪಾಪವನ್ನು ತೆಗೆದು ಹಾಕಿರಿ. ದೇವರೇ, ಪ್ರತಿಯೊಂದು ಚಟವನ್ನು ತೆಗೆದು ಹಾಕಿರಿ, ಪ್ರತಿ ಅಪವಿತ್ರತೆಯನ್ನು ತೆಗೆದು ಹಾಕಿರಿ. ಪರಿಶುದ್ಧವಾದ ಜೀವಿತವನ್ನು ದೇವರೇ ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಈ ದಿನ ಮೊದಲುಗೊಂಡು ಪರಿಶುದ್ಧರಾಗಿ ಜೀವಿಸುವಂತಹ, ಪ್ರತಿ ಆಶೀರ್ವಾದವನ್ನು ಅನುಭವಿಸಬಲ್ಲಂತಹ ಮಹಾಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.